ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಸ್ಪರ್ಧಿಗಳಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ರು. ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಅದು ಹೆಣ್ಮಕ್ಳು ಅತಿ ಹೆಚ್ಚು ಸೌಂಡ್ ಮಾಡಿದ್ದು ಇಬ್ರು. ಒಂದು ಸಂಗೀತಾ ಶೃಂಗೇರಿ, ಎರಡನೆಯದ್ದು ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿದ್ದ ಸಂಗೀತಾ ಶೃಂಗೇರಿ ಸಿಂಹಿಣಿ ಅಂತ ಹೆಸರುವಾಸಿಯಾಗಿದ್ರು. ಸಂಗೀತಾ ಅವರ ಡೇರಿಂಗ್ಗೆ ಇಡೀ ಕರ್ನಾಟಕದ ಜನ ಫುಲ್ ಫಿದಾ ಆಗಿ ಹೋಗಿದ್ರು. ಯಾಕಂದ್ರೆ ಯಾರಿಗೂ ಸೊಪ್ಪು ಹಾಕ್ತಾ ಇರ್ಲಿಲ್ಲ, ಯಾರಿಗೂ ಕ್ಯಾರೆ ಅಂತಿರ್ಲಿಲ್ಲ. ತಾನಾಯ್ತು, ತನ್ನ ಆಟ ಆಯ್ತು ಅಂತಿದ್ರು. ಬಿಗ್ ಬಾಸ್ ಗೆಲ್ಲೋದು ನಾನೇ ಅನ್ನೋ ವಿಶ್ವಾಸದಲ್ಲಿದ್ದವರಿಗೆ ಕೊನೆ ಘಳಿಗೆಯಲ್ಲಿ ಪೆಟ್ಟು ಬಿದ್ದಿತ್ತು. ಮೊದಲ ಸ್ಥಾನಕ್ಕೆ ಕಣ್ಣಿಟ್ಟವರು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳುವಂತಾಗಿತ್ತು. ಇವರಾದ ಮೇಲೆ ಅತಿ ಹೆಚ್ಚು ಸದ್ದು ಮಾಡಿದ ಮಹಿಳಾ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದಲೂ ಫುಲ್ ಹವಾ ಎಬ್ಸಿದ್ರು ಅಂತ ಅಶ್ವಿನಿ ಗೌಡಗೆ ಕ್ಯಾರೆ ಅನ್ನದಂತೆ ಬಿಗ್ ಬಾಸ್ ಮನೆಯಲ್ಲಿ ಬಿಂದಾಸ್ ಆಗಿ ಆಟ ಆಡ್ಕೊಂಡಿದ್ರು. ಕೊನೆಗೆ ರಕ್ಷಿತಾಳನ್ನ ಕನ್ವಿನ್ಸ್ ಮಾಡೋದೇ ಇವರ ಪಾಲಿಗೆ ದೊಡ್ಡ ಟಾಸ್ಕ್ ಆಗಿ ಹೋಗಿತ್ತು. 100 ದಿನದ ಆಟದಲ್ಲಿ ಪ್ಯೂರ್ ಎಂಟರ್ಟೈನ್ಮೆಂಟ್ ಕೊಟ್ಟವರಲ್ಲಿ ರಕ್ಷಿತಾ ಕೂಡ ಒಬ್ರು. ಹೀಗಾಗಿಯೋ ಏನೋ ಇವತ್ತಿಗೂ ರಕ್ಷಿತಾ ಬಗ್ಗೆ ಜನ ಮಾತನಾಡ್ತಿದ್ದಾರೆ. ಬಿಗ್ ಬಾಸ್ ಮುಗಿದು 3 ತಿಂಗಳಾಗ್ತಾ ಬಂದ್ರು ಬಿಗ್ ಬಾಸ್ ಬಗೆಗಿನ ಮಾತುಕತೆ ಇನ್ನೂ ನಿಂತಿಲ್ಲ. ಇದೇ ಹೊತ್ತಲ್ಲೇ ಈಗ ರಕ್ಷಿತಾ ಮದುವೆ ವಿಷಯ ಚರ್ಚೆಯಾಗೋದಕ್ಕೆ ಶುರುವಾಗಿದೆ. ಅದರಲ್ಲೂ ತಮ್ಮ ಹುಡುಗನ ಬಗ್ಗೆ ರಕ್ಷಿತಾ ಶೆಟ್ಟಿಯೇ ಹೇಳ್ಕೊಂಡ ವಿಡಿಯೋ ವೈರಲ್ ಆಗ್ತಾ ಇದ್ದು ಹೊಸ ಕತೆಗಳು ಸೃಷ್ಟಿಯಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಅದೇನೋ ಗೊತ್ತಿಲ್ಲ, ರಕ್ಷಿತಾ ಶೆಟ್ಟಿಯ ಮದುವೆ ಹಾಗೂ ಲವ್ ಬಗ್ಗೆ ದಿನಕ್ಕೊಂದರಂತೆ ಸುದ್ದಿ ಹೊಟ್ಕೊಳ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಬರೀ ಗಿಲ್ಲಿ ವಿಷಯವಾಗಿ ಹರಿದಾಡ್ತಾ ಇತ್ತು. ರಕ್ಷಿತಾ ಕೂಡ ಅದೇ ರೀತಿ ನಡ್ಕೊಳ್ತಾ ಇದ್ರು. ಗಿಲ್ಲಿ ಜೊತೆ ಯಾರೇ ಇದ್ರೂ ಇಷ್ಟ ಪಡ್ತಿರ್ಲಿಲ್ಲ. ಕಾವ್ಯ ಗಿಲ್ಲಿ ಒಟ್ಟಿಗಿದ್ರೆ ರಕ್ಷಿತಾಗೆ ಸಹಿಸೋದಕ್ಕೆ ಆಗ್ತಾ ಇರ್ಲಿಲ್ಲ. ನಾನ್ ಮದುವೆ ಆಗೋ ಹುಡುಗ ಗಿಲ್ಲಿ ಅಂತೆ ಇರಬೇಕು, ಖುಷಿಯಾಗಿರ್ಬೇಕು, ಜಾಲಿ ಮಾಡಬೇಕು, ಹಸು ಕುರಿ ಎಲ್ಲವನ್ನ ಸಾಕುವವನಾಗಿರ್ಬೇಕು, ಹಳ್ಳಿ ಹುಡುಗ ಆಗಿರ್ಬೇಕು ಅಂತ ಪದೇ ಹೇಳ್ತಾ ಇದ್ರು. ರಕ್ಷಿತಾ ಹೇಳ್ತಿದ್ದ ಮಾತಿಗೂ ಗಿಲ್ಲಿ ಇದ್ದ ವ್ಯಕ್ತಿತ್ವಕ್ಕೂ ಬಹುತೇಕ ಸೂಟ್ ಆಗ್ತಾ ಇತ್ತು. ಹೀಗಾಗಿ ಬಿಗ್ ಬಾಸ್ ನೋಡೋ ಜನ ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯೊಳಗಿದ್ದ ಸ್ಪರ್ಧಿಗಳು ಕೂಡ ಏನೋ ನಡೀತಾ ಇದೆ ಅಂತ ಗೇಲಿ ಮಾಡ್ತಾ ಇದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲಾ ಹುಡುಗರಿಗೂ ರಕ್ಷಿತಾ ಅಣ್ಣ ಅಂತ ಕರೀತಿದ್ರು. ಆದ್ರೆ ಗಿಲ್ಲಿಗೆ ಮಾತ್ರ ಒಳ್ಳೆ ಫ್ರೆಂಡ್ ಅಂತಿದ್ರು. ಅಣ್ಣ ಅಂತ ಅಂದ್ರೂ ಹೇಳೋದಕ್ಕೆ ರೆಡಿ ಇರ್ತಾ ಇರ್ಲಿಲ್ಲ. ಆದ್ರೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಗಿಲ್ಲಿ ಹಲವು ಬಾರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಅವಳು ನನಗೆ ತಂಗಿ ಸಮಾನ ಅಂತ. ಹೀಗಾಗಿ ಇವರಿಬ್ಬರ ವಿಷಯದ ಬಗ್ಗೆ ಜನ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇದೇ ಹೊತ್ತಲ್ಲೇ ವ್ಯಾಲೆಂಟೈನ್ಸ್ ಡೇ ವಿಡಿಯೋ ಒಂದು ವೈರಲ್ ಆಗಿತ್ತು. ಕಳೆದ ವರ್ಷ ಒಬ್ಬ ಹುಡುಗನ ಜೊತೆ ರಕ್ಷಿತಾ ಶೆಟ್ಟಿ ವ್ಯಾಲೆಂಟೈನ್ಸ್ ಡೇ ಆಚರಿಸಿಕೊಂಡಿದ್ರು. ಆತನೇ ರಕ್ಷಿತಾಳ ಲವರ್ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡೋದಕ್ಕೆ ಶುರುವಾಗಿತ್ತು. ಆದ್ರೆ ಇದು ರಿಯಲ್ ಅಲ್ಲ, ಯಾವುದೋ ಜಾಹೀರಾತಿಗಾಗಿ ಸೃಷ್ಟಿ ಮಾಡಿದ್ದು. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಅನ್ನೋದು ಆಮೇಲೆ ಗೊತ್ತಾಗಿತ್ತು. ಹೀಗೆ ರಕ್ಷಿತಾ ಮದುವೆ ಹಾಗೂ ಲವ್ ಬಗ್ಗೆ ದಿನಕ್ಕೊಂದು ಸುದ್ದಿ ಹರಿದಾಡ್ತಾ ಇರೋ ಹೊತ್ತಲ್ಲೇ ಮತ್ತೊಮ್ಮೆ ಲವರ್ ವಿಷಯ ಚರ್ಚೆಗೆ ಬಂದಿದೆ. ಅದು ಕೂಡ ರಕ್ಷಿತಾ ಅವರೇ ತಮ್ಮನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ಯಾವುದೇ ಸಂದರ್ಶನಕ್ಕೆ ಹೋದ್ರು ಅಲ್ಲೊಂದು ಬಿಗ್ ನ್ಯೂಸ್ ಸೃಷ್ಟಿಯಾಗುತ್ತೆ. ಯಾವುದಾದ್ರೊಂದು ಸನ್ನಿವೇಶದ ಬಗ್ಗೆ ಮಾತನಾಡ್ತಾರೆ, ಇಲ್ಲ ಏನೋ ಒಂದು ಹೇಳಿರ್ತಾರೆ. ಮೊನ್ನೆ ಕಲರ್ಸ್ ಕನ್ನಡದಲ್ಲಿ ನಡೆದಿದ್ದ ದೊಡ್ಡ ಮನೆ ಹಬ್ಬದ ಬಗ್ಗೆ ಅಪಸ್ವರ ಎತ್ತಿದ್ರು. ಗಿಲ್ಲಿ ಹಾಗೂ ಕಾವ್ಯಗೆ ಹೆಚ್ಚಿನ ಅವಕಾಶ ನೀಡಿದ್ರು, ನಮಗೆ ಕೊಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಇನ್ನೊಂದು ಸಂದರ್ಶನದಲ್ಲಿ ತಮ್ಮ ಹುಡುಗನ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಾನು ಮದುವೆ ಆಗೋ ಹುಡುಗನಿಗೆ ಗದ್ದೆ ಇರಬೇಕು, ಗುಡಿಸಲ್ ಇರಬೇಕು, ಕೊಟ್ಟಿಗೆ ದನ ಕರು ಎಲ್ಲ ಇರಬೇಕು, ಅವನಿಗೆ ಒಬ್ಳು ಅಜ್ಜಿ ಇರಬೇಕು. ಆದ್ರೆ ನಾವಿಬ್ರು ಮೊದಲು ಬೆಸ್ಟ್ ಫ್ರೆಂಡ್ ಆಗಬೇಕು. ಬೆಸ್ಟ್ ಫ್ರೆಂಡ್ ಆದ ಬಳಿಕವೇ ಲವರ್ ಆಗೋದು. ಒಳ್ಳೆ ಬೆಸ್ಟ್ ಫ್ರೆಂಡ್ ಅನ್ನೇ ಮದುವೆ ಆದ್ರೆ ನಮಗೆ ಕಂಫರ್ಟ್ ಝೋನ್ ಇರುತ್ತೆ, ಪ್ರೀತಿ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಮೊದಲು ಸ್ನೇಹ, ಆಮೇಲೆ ಪ್ರೀತಿ ಅಂದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.